ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟೇ ಹೇಳಬೇಕು ಅಥವಾ ಲೇಟ್ ನೈಟ್ ಅಂತ ಆಗಿರೋದ್ರಿಂದ ಗುಡ್ ನೈಟೇ ಹೇಳಿದೆ. ಆಕ್ಚುಲಿ ಸ್ಪೀಕಿಂಗ್, ಬದುಕೋಕೆ ನೂರಾರು ದಾರಿ ಇದೆ, ಪ್ಲಾನ್ ಮಾಡಿದ್ರೆ ನೂರಾರು ವೇಸ್ ಇದೆ ನಮ್ಮ ಜೀವನ ನಾವು ಕಂಫರ್ಟ್ ಝೋನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅನ್ನೋದಕ್ಕೆ. ಜಸ್ಟ್ ಅ ಮ್ಯಾಟರ್ ಆಫ್ ಎಲ್ರಿಗೂ ಏನಾಗುತ್ತೆ, ಎಲ್ಲೋ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬಂದಿರುತ್ತೆ. ನೀವು ಹೋಗಿರ್ತೀರ ಆಚೆಗೆ, ಬರುವಾಗ ಅಥವಾ ಅರ್ಜೆಂಟಲ್ಲಿ ವಾಪಸ್ ಆಗುವಾಗ ಏನಾಗುತ್ತೆ, ಲೇಟ್ ನೈಟ್ಸ್ ಅಲ್ಲಿ ಲೈಕ್ ದಿಸ್, ಲೇಟ್ ನೈಟ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 11 ಕ್ರಾಸ್ ಆಗಿದೆ. ಇಂಥ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲರಿಗೂ ನಿದ್ದೆ ಸಮಯ. 1 ನಂಬರ್ 2, ದೇ ವಿಲ್ ಹ್ಯಾವ್ ಅರ್ಜೆನ್ಸಿ ಟು ರೀಚ್ ಹೋಮ್ ಅಲ್ವಾ. ಎಂಥವ್ರಿಗೂ ಅಷ್ಟೇ, ನಾಳೆ ಹೆಂಗೋ ಏನೋ ಕೆಲಸಗಳು ಕಾರ್ಯಗಳು ಅನ್ಕೊಂಡು ಬೇಗ ಮನೆಗೆ ಹೋಗುವಂತ ಪರಿಸ್ಥಿತಿನಲ್ಲಿ ಇರ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ನಮಗೆ ಆಗಬಹುದಾದಂತಹ ಅಡಚಣೆಗಳನ್ನ ನಾವೇನಾದ್ರೂ ಪರಾಮರಿಸಿ ನೋಡಿದ್ರೆ, ಅಂದ್ರೆ ಇಫ್ ಯು ಚೆಕ್ ಆನ್ ದೋಸ್ ಥಿಂಗ್ಸ್, ನನ್ನ ಇನ್ಫಾರ್ಮೇಶನ್ ಏನ್ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ಏನಾದ್ರೂ ಯುನೀಕ್ ಆಗಿ ಮಾಡೋಣ ನಮ್ಮ ಸೊಸೈಟಿಗೆ, ಅಥವಾ ನಮ್ಮ ಸ್ಟೂಡೆಂಟ್ಸ್ಗೆ ಯಾವ್ದಾದ್ರು ಒಂದು ಒಳ್ಳೆ ಎಕ್ಸ್ಪೋಜರ್ ಕೊಡೋಣ ಅಂತ ನೀವೆಲ್ಲ ಏನಾದ್ರು ಅನ್ಕೊಂಡಿದ್ರೆ, ದಯಮಾಡಿ ಈ ಹಂಪ್ಸ್ಗಳಿಗೆ ಪೇಂಟಿಂಗ್ ಮಾಡ್ತಾರೆ ಗೊತ್ತಾ, ವೈಟ್ ಪೇಂಟ್, ಸೊ ದಟ್ ಬರ್ತಿರುವಂತ ಜನಕ್ಕೆ ಅಲ್ಲೊಂದು ಹಂಪ್ ಇದೆ, ಅಥವಾ ಅದನ್ನ ಅಟ್ಲೀಸ್ಟ್ ಸ್ಪೀಡ್ ಬ್ರೇಕರ್ಸ್ನ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿ. ಎಕ್ಸಾಂಪಲ್, ನೀವು ಈ ಆರ್ಟ್ ಅಂಡ್ ಫ್ಯಾಷನ್ ರಿಲೇಟೆಡ್ ಕಾಲೇಜಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ವೆನ್ ದೇ ಹ್ಯಾವ್ ದೇರ್ ಸ್ಟೂಡೆಂಟ್ಸ್ ಟು ಬಿ ಟಾಟ್ ಪ್ರಾಕ್ಟಿಕಲಿ, ಅವ್ರಿಗೇನ್ ಹೇಳ್ತಾರೆ ಅಂದ್ರೆ, ಗೋ ಇನ್ ಟು ದ ಸಿಟಿ, ಐಡೆಂಟಿಫೈ whom you would like to have a caricature ಅಥವಾ ಏನ್ ಪ್ಲಾನ್ ಮಾಡ್ತೀರಾ ಅದನ್ನ ನೋಡಿ ಕಲ್ತ್ಕೊಂಡ್ ಬನ್ನಿ ಅಂತ ಅನ್ನುವಾಗ, ನಿಜ ಜೀವನದ ಅರಿವನ್ನ ಮೂಡಿಸೋ ಆಸೆ ಇದ್ದಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಏನ್ NSS ಅಥವಾ ಆಕ್ಟಿವಿಟೀಸ್ ಲೈಕ್ CSR ಎಲ್ಲ, ನನಗೆ ಗೊತ್ತಿರೋ ಪ್ರಕಾರ ವೆನ್ ಐ ವಾಸ್ ದ ಡೈರೆಕ್ಟರ್ ಆಫ್ ಒನ್ ಆಫ್ ದ ಕಾಲೇಜಸ್, ಆ ಸಮಯದಲ್ಲಿ ಅಂದ್ರೆ ಐ ವಾಸ್ ದ ಕ್ಯಾಂಪಸ್ ಡೈರೆಕ್ಟರ್ ಅಟ್ ದಟ್ ಟೈಮ್, ಆ ಸಮಯದಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ ಅಥವಾ ವೈಶ್ಯ ING ವೈಶ್ಯ, ಇಫ್ ಐ ಆಮ್ ನಾಟ್ ರಾಂಗ್, ING ವೈಶ್ಯ, ಐ ಆಮ್ ಟಾಕಿಂಗ್ ಅಬೌಟ್ 10-15 years ಬ್ಯಾಕ್ ಎಕ್ಸಾಂಪಲ್, ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಒನ್ ಆಫ್ ದೇರ್ ಸೆಕೆಂಡ್ ಸ್ಯಾಟರ್ಡೇಸ್ would be a holiday for them, and as a one of the major CSR activity, all their officials deck up themselves and get ready and come with that paint box ಅಥವಾ ಆ ಪೇಂಟ್ ನ ರೆಡಿ ಮಾಡ್ಕೊಂಡು ಬಂದು ಈ ತರ ಏನದು ಫುಟ್ಪಾತ್ಗೆ ಪೇಂಟ್ ಮಾಡೋದು, ಇಲ್ಲ ಅಂದ್ರೆ ಏನದು ಹಂಪ್ಸ್, ಸ್ಪೀಡ್ ಬ್ರೇಕರ್ಸ್ ಇರುತ್ತಲ್ಲ ಅಲ್ಲಿಗೆಲ್ಲ, ಅದು ಸಿಟಿ ಲಿಮಿಟ್ಸ್ ಅಲ್ಲಿ ಮಾಡ್ತಾ ಇದ್ರು. ನಾವೇನ್ ಮಾಡ್ಬೋದು ಅಂತಂದ್ರೆ, ಸಿನ್ಸ್ ಬ್ಯಾಂಗ್ಳೂರ್ ಇಸ್ ಅ ಗ್ರೋಯಿಂಗ್ ಸಿಟಿ and you want something unique and refreshment, ಮಕ್ಳಿಗೂ ಆಗ್ಲಿ ಇನ್ನೋ ಆಕ್ಟಿವಿಟಿ ಏನಾರ ಪ್ಲಾನ್ ಮಾಡಿದ್ರೆ, ದಯಮಾಡಿ ಈ ಸೈನ್ ಬೋರ್ಡ್ಸ್ ನ ಮಾಡಿಸೋದು ಮಕ್ಕಳಿಂದ, ಇಲ್ಲ ಅಂತಂದ್ರೆ ಹಂಪ್ ಇರೋ ಕಡೆ ಪೇಂಟ್ ಮಾಡಿಸೋದು, ಅಥವಾ ಈ ನಾಲೆಡ್ಜ್ ಅಬೌಟ್ ಟ್ರಾಫಿಕ್ ಅಂಡ್ ಹೌ ಟು ಅವಾಯ್ಡ್ ಅಂಡ್ ಹೌ ಟು ಟೇಕ್ ನೆಸೆಸರಿ ಸ್ಟೆಪ್ಸ್ ಅನ್ನೋದು, ಈ ತರದ್ದೆಲ್ಲ ಆಕ್ಟಿವಿಟೀಸ್ ನ ಮಾಡ್ತಾ ಬಂದ್ರೆ ಖಂಡಿತ ಅದಕ್ಕೊಂದು ಅರ್ಥ ಸಿಗುತ್ತೆ ಅನ್ನೋದು. ಆಮೇಲೆ ಇನ್ನೊಂದು ವಿಚಾರ ಮಾಡ್ಬೋದು ನೀವು, ನಾವು ಸೇವ್ ವಾಟರ್ಗೆ ಅಥವಾ ಪ್ರೊಟೆಕ್ಟ್ ರಿವರ್ಲೆಟ್ಸ್ಗೆ ಅಂತ ಹೇಳ್ಬಿಟ್ಟು ಸಂಭ್ರಮಾಚರಣೆಗಳಿರ್ತಿತ್ತು ನಮ್ಗೆ ಎಷ್ಟೊಂದು. ಅದರಲ್ಲಿ ಒನ್ ಆಫ್ ದ ಇವೆಂಟ್ ಅಂತ ಹೇಳ್ಬಿಟ್ಟು ರೋಡ್ ಶೋಸ್ ಮಾಡ್ತಾ ಇದ್ವಿ ಮಕ್ಕಳ ಜೊತೆಗೆ. ಅಂದ್ರೆ ಮಕ್ಕಳು ಬೀದಿ ನಾಟಕ ಮಾಡೋದ್ರ ಮೂಲಕ ಸೇವ್ ವಾಟರ್ನ ಹೇಗೆ, ಅಂದ್ರೆ ಹೌ ಟು ಸೇವ್ ವಾಟರ್ ಅನ್ನೋದನ್ನೆಲ್ಲ ಆಕ್ಟಿವಿಟಿ ಮೂಲಕ ತೋರಿಸಿರ್ತಿದ್ವಿ. ಆಮೇಲೆ ಗಿಡ ನೆಡುವ ಕಾರ್ಯಕ್ರಮ ಅಂತೆಲ್ಲ ಮಾಡ್ತಿರ್ತೀವಿ, ಈಗಲೂ ಮಾಡ್ತೀವಿ. ಅಥವಾ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವಂತಹ ಕಾರ್ಯಕ್ರಮಗಳು ಅಂತ CSR ಆಕ್ಟಿವಿಟೀಸ್ ಅಲ್ಲಿ ಮಾಡಿರ್ತಿದ್ವಿ, ಎಲ್ಲ ಇರ್ತಿತ್ತು. ಇವಾಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ, ಬೇಸಿಕಲಿ ಟು ಅವಾಯ್ಡ್ ದಿಸ್ ಅನ್ಪ್ರೆಸಿಡೆಂಟೆಡ್ unexpected accidents and things like that, probably we have to be conscious on these speed breakers. ಇಲ್ಲ ನೀವು ಮಾಡಿ, ಇಲ್ಲ ಸರ್ಕಾರದ ಗಮನಕ್ಕಾದ್ರೂ ತನ್ನಿ. ಯಾಕೆ ಅಂದ್ರೆ ಎಷ್ಟೊಂದು ಜನ ಈಗ ಜಸ್ಟ್ ಒಂದು ಆಕ್ಸಿಡೆಂಟ್ ನ ನೋಡ್ಕೊಂಡು ಬರ್ತಾ ಇದೀವಿ, ಪ್ರಾಬಬ್ಲಿ ಬಿಕಾಸ್ ದೇ ವಿಲ್ ಗೋ ಬ್ಲೈಂಡ್. ಅಲ್ಲಿ ಮಾರ್ಕಿಂಗ್ ಇರಲ್ಲ ಸರಿಯಾಗಿ, ಅಥವಾ ಅಲ್ಲಿ ಸೂಚನಾ ಫಲಕಗಳಿರೋದಿಲ್ಲ. ಹಾಗಾಗಿ ಇದೆಲ್ಲ ಆಗುವಂತ ಸಾಧ್ಯತೆಗಳಿದೆ. ಮನ್ಸು ಮಾಡಿದ್ರೆ ಹೇಗ್ ಬೇಕಾದ್ರೂ ಬದುಕಬಹುದು ಅನ್ನೋದಕ್ಕೆ
ಐ ಜಸ್ಟ್ ಗೇವ್ ಅನ್ ಎಕ್ಸಾಂಪಲ್. ಇದನ್ನ ನಾವು ಯಾರು ಗರಡಿಯಲ್ಲಿ ಬೆಳೆದ್ವಿ, ಗರಡಿ ಅಂತಾನೆ ಹೇಳಬೇಕು, ಅಂದ್ರೆ ನಮ್ಮ ಟೀಚರ್ಸು, ನಮ್ಮ ಪ್ರೊಫೆಸರ್ಸು, ನಮ್ಮ ಹೆಡ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದಿದ್ದ ರೀತಿ ಹಾಗೇನೆ ನಾವು ಇಲ್ಲಿ ಸ್ಮರಿಸಬೇಕಾಗಿರುವಂಥದ್ದು ಚೀನಾ ಮಂಗಳ ಮೇಡಮ್ ಅಂತ. ಅವರು ನಮಗೆಲ್ಲ ಎಷ್ಟು ಧೈರ್ಯ ಹೇಳಿ ಕಳಿಸ್ತಾ ಇದ್ರು, ಎಷ್ಟೆಲ್ಲ ಆಕ್ಟಿವಿಟೀಸ್ನಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ತಾ ಇದ್ರು ಅಂದ್ರೆ, ಇವತ್ತು ಅಕಸ್ಮಾತ್ ನಿಮ್ಗಳು ಮುಂದೆ ಬಂದು ಈ ತರದ 1 or 2 ಎಕ್ಸಾಂಪಲ್ಸ್ನ ಶೇರ್ ಮಾಡ್ಕೋತೀವಿ ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಮೀನಿಂಗ್ ಇನ್ ಇಟ್. ಲಾಟ್ ಆಫ್ ಮೀನಿಂಗ್ ಇನ್ ದ ಸೆನ್ಸ್ ಇಟ್ ಇಸ್ ರಿಕ್ವೈರ್ಡ್. ಸಿ, ಎಲ್ಲದಕ್ಕೂ ಎಲ್ಲರೂ ಬಂದು ಕ್ಲಿಯರ್ ಮಾಡಿಕೊಟ್ಟು ಹೌದ್ರಪ್ಪ ನೀವು ಕಂಫರ್ಟ್ ಝೋನ್ಗೆ ಹೋಗಿ ಅಂತ ಹೇಳೋ ಸಿಚುವೇಶನ್ ಬರದೇ ಇರ್ಬೋದು. ಬಟ್ ನಾವು ಪ್ರಜ್ಞಾವಂತರಾಗಿ ನಾಗರಿಕರಾಗಿ ಹೇಗೆ ನಮ್ಮ ವಿಸಿನಿಟಿನ ಕ್ಲೀನ್ ಆಗಿ ಇಟ್ಕೋತೀವೋ ಹಾಗೆ ಸಮ್ಟೈಮ್ಸ್ ಲೆಟ್ಸ್ ಹ್ಯಾವ್ ಎನ್ ಆಕ್ಟಿವಿಟಿ ಲೈಕ್ ದಿಸ್. ನೋ, ಇನ್ಫ್ಯಾಕ್ಟ್ ನಮ್ಮ ಗೋಲ್ಡಿ ಅವರ ಸಿಸ್ಟರ್ ಒಬ್ರು ರೀಸೆಂಟ್ ಆಗಿ ಒಂದು ಆಕ್ಟಿವಿಟಿ ಮಾಡಿದ್ರು. ಏನಂದ್ರೆ ಮಕ್ಕಳು ರಜಾ ದಿನಗಳಲ್ಲಿ ಹೇಗೆ ಸಮಯ ಕಳಿಬಹುದು ಅನ್ನೋದನ್ನ ಆ ಹೆಣ್ಮಗಳು ಒಳ್ಳೆ ಪ್ಲಾನ್ ಮಾಡಿ ಟ್ರಾಫಿಕ್ ರೂಲ್ಸ್ ಅನ್ನ ಗೈಡ್ ಮಾಡುವಂತಹ ಟೀಮ್ ಪ್ಲಾನ್ ಮಾಡಿಬಿಟ್ಟು ಟೀಮ್ ಔಟಿಂಗ್ ಅಂತ ಮಾಡಿದ್ರು. ಮಕ್ಕಳಿಗೆ 7 ವರ್ಷ ಮೇಲ್ಪಟ್ಟವ್ರಿಗೆ ಕರ್ಕೊಂಡು ಬರೋದು. ಮ್ಯಾಕ್ಸಿಮಮ್ ತಂದೆ ತಾಯಿಗಳು ಏನ್ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಕಮ್ ಅಂಡ್ ಡ್ರಾಪ್ ದೇರ್ ಚಿಲ್ಡ್ರನ್ ವಿತ್ ವಾಟರ್ ಬಾಟಲ್ ಅಂಡ್ ಲಿಟಲ್ ಬಿಟ್ ಆಫ್ ಸ್ನಾಕ್ಸ್ ಫಾರ್ ದೆಮ್ ಅಂತ. ಲಂಚ್ ಅಲ್ಲೇ ಅರೇಂಜ್ ಆಗಿರುತ್ತೆ ಅಂತ. ಅವ್ರಿಗೆಲ್ಲ ಎಂತ ಅವಕಾಶಗಳು ಸಿಕ್ತು ಅಂದ್ರೆ, ನಮ್ಮಲ್ಲಿ ಯಾರು ಲೀಡಿಂಗ್ ಅಥವಾ ಲೀಡರ್ಸ್ ಇರ್ತಾರೆ ಇನ್ ದ ಫೀಲ್ಡ್ ಆಫ್ ಟ್ರಾಫಿಕ್ ಪ್ಲಾನಿಂಗ್ ಅಂಡ್ ಥಿಂಗ್ಸ್ ಲೈಕ್ ದಟ್, ಅವ್ರಗಳ ಜೊತೆ ಊಟ ಮಾಡ್ತಾ ಮಕ್ಕಳು ಕಲಿಯುವಂತಹ ಒಂದು ಕಾರ್ಯಕ್ರಮ ಇತ್ತು. ಅದೆಲ್ಲ ನಾವು ಎಷ್ಟೊಂದು ಗ್ರೂಪ್ಸ್ ಮಾಡ್ಕೊಂಡಿರ್ತೀವಿ, ಎಷ್ಟೊಂದು ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ಮತ್ತೆ ಎಷ್ಟೊಂದೆಲ್ಲ ಏನೇನೋ ಮಾಡ್ತಿರ್ತೀವಿ. ಈಗ ನವರಾತ್ರಿ ಬಂದ್ರೆ ಹೇಗೆ ನಾವು ಈ ದಿನದ ಕಾರ್ಯಕ್ರಮವನ್ನು ವಹಿಸ್ಕೊಳ್ಳೋಣ, ಹಾಗೆ ಮಾಡೋಣ ಹೀಗೆ ಮಾಡೋಣ. ಗಣೇಶ ಫೆಸ್ಟಿವಲ್ ಬಂದ್ರೆ ನಾವು ಗಣೇಶನ್ ಈ ತರ ಇಡೋಣ ಆ ತರ ಇಡೋಣ ಅಂತ ಪ್ಲಾನ್ ಮಾಡ್ಕೋತೀರ. ಹಾಗೆ ಸೋಷಿಯಲ್ ಕನ್ಸರ್ನ್ ಬಗ್ಗೆನೂ ಏನಾದ್ರು ಒಂದು ಒಳ್ಳೇದು ಮಾಡ್ಬೋದಾ ಅಂದ್ರೆ ಆ ತರದ್ದು ಪ್ಲಾನ್ ಮಾಡ್ಕೊಂಡು ಕಾಂಟ್ರಿಬ್ಯೂಷನ್ಸ್ ಅಂತ ಕೊಡ್ತಾ ಬಂದ್ರೆ ನಮಗ್ ನಾವೇ ಗವರ್ನೆನ್ಸ್, ನಮಗ್ ನಾವೇ ಕೇಪಬಲ್ ಇರುವಂತ ಲೀಡರ್ಸ್ ಆಗ್ಬೋದಾ ಅಂತ ಮಕ್ಕಳನ್ನ ನಾವು ಕೊಡುಗೆ ಆಗಿ ಸೊಸೈಟಿಗೆ ಕೊಡ್ಬೋದಾ ಅಂತ ನಾವ್ ಯಾಕೆ ಯೋಚನೆ ಮಾಡಲ್ಲ ಅಲ್ವಾ? ಸ್ನೇಹಿತರೆ, ಮನ್ಸಿದ್ರೆ ಮಾರ್ಗ ಅಂತ ಯಾಕೆ ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದೇ ಕಾರಣಕ್ಕೆ. ಇನ್ಫ್ಯಾಕ್ಟ್ ಇಫ್ ಇಟ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ಡ್ ರೋಡ್ಸ್ ಅಂತ ಇದ್ದಾಗ ಅದರಿಂದ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಪರ್ಮಿಷನ್ ತಗೊಂಡು ಸ್ಕೂಲ್ಗಳಿರೋ ಕಡೆ ಹಂಪ್ಸ್ಗಳನ್ನ ಹಾಕೊಂಡು ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಮಾಡುವಂತ ಎಷ್ಟೊಂದು ಶಾಲೆಗಳಿದೆ. ಹಾಗೆ ನಮ್ಮ ರೋಡ್ಗಳು, ನಮ್ಮ ಸೇಫ್ಟಿ, ಜನರ ಜೀವನ ಮುಖ್ಯ ಅಂತ ಅನ್ಕೊಂಡಾಗ ಯು ಕ್ಯಾನ್ ಗಿವ್ ದಿಸ್ ಆಸ್ ಒನ್ ಆಫ್ ದ ಮೇಜರ್ ಆಕ್ಟಿವಿಟೀಸ್. ಈಗ ನಾವೆಲ್ಲ ಏನ್ ಮಾಡ್ತಿದ್ವಿ ಒಂದ್ ಕಾಲದಲ್ಲಿ ಅಂದ್ರೆ, ಈ ಸ್ಮೋಕರ್ಸ್ ಅಂದ್ರೆ ಯಾರು ಈ ಸಿಗರೇಟ್ಸ್ ನ ವ್ಯಸನಿಗಳಾಗಿರ್ತಾರೆ ಅವ್ರಿಗೆ ವಿ ವುಡ್ ಗೋ ಗಿವ್ ಅ ರೋಸ್ ಅಂಡ್ ಸೇ ಸ್ಟಾಪ್ ಸ್ಮೋಕಿಂಗ್. ಓಕೆ, ಅದೊಂದು ಆಕ್ಟಿವಿಟಿ ಮಾಡಿಸ್ತಿದ್ವಿ. ಅಥವಾ ನಾನು ಬೆಳೆದು ಬಂದಂತಹ ಶಾಲೆಯಲ್ಲಿ ಹೆಂಗ್ ಮಾಡ್ತಾ ಇದ್ವಿ ಅಂತಂದ್ರೆ, ವಿ ವುಡ್ ವಿಸಿಟ್ ದ ಪ್ರಿಸನ್ ಅಂಡ್ ಗಿವ್ ದೆಮ್ ದ ಫ್ರೂಟ್ಸ್, ವಿ ವುಡ್ ವಿಸಿಟ್ ಹಾಸ್ಪಿಟಲ್ಸ್ ಅಂಡ್ ಗಿವ್ ದೆಮ್ ದ ಫ್ರೂಟ್ಸ್. ಅಂಡ್ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಸ್ಕೂಲಿಂಗ್ ಅಂತಂದ್ರೆ, ಇಡೀ ಊರಿನ ಭಿಕ್ಷುಕರು ಅಂದ್ರೆ ನಿರ್ಗತಿಕರು ಯಾರಿರ್ತಿದ್ರು ಆಗ ಅವ್ರನ್ನೆಲ್ಲ ಕರೆದು ಶಾಲೆಯಲ್ಲಿ 1 ದಿನದ ಊಟದ ಕಾರ್ಯಕ್ರಮ ಮಾಡ್ತಿದ್ವಿ. ನಾವೆಲ್ಲ ಕೆಲವರು ಈರುಳ್ಳಿ ತಗೊಂಡೋಗ್ತಿದ್ವಿ, ಕೆಲವರು ಬೇಳೆ ತಗೊಂಡೋಗ್ತಿದ್ವಿ, ಕೆಲವರು ತರಕಾರಿಗಳು ತಗೊಂಡೋಗ್ತಿದ್ವಿ, ಇನ್ನೊಬ್ರು ಬೆಲ್ಲ ತಗೊಂಡೋಗೋರು, ಇನ್ನೊಬ್ರು ಮತ್ತೊಂದು. ಹಾಗೆ ಇದನ್ನೆಲ್ಲ ಏನಂತಂದ್ರೆ ಸೋಷಿಯಲ್ ಕನ್ಸರ್ನ್ ಆಕ್ಟಿವಿಟಿ ಅನ್ನೋ ಹಾಗೆ ನೀವೆಲ್ಲ ಅಳವಡಿಸ್ಕೊಂತ ಬಂದ್ರೆ ಪ್ರಾಬಬ್ಲಿ ನಮ್ಮ ದೇಶದಲ್ಲೂ ಆ ಪ್ರೋಗ್ರೆಸಿವ್ ವೇ ಕಲಿಸ್ಬೋದೇನೋ ಅಥವಾ ಈ ಚೇಂಜಸ್ ನ ಮಾಡ್ಬೋದೇನೋ ಅಂತ. ಯಾಕಂದ್ರೆ ಅಂತ ಆಕ್ಸಿಡೆಂಟ್ ಅಲ್ಲಿ ಒಂದು ಜೀವ ಹೋದ್ರೆ ಜೀವನೇ ಹೊಟ್ಟೋದಂಗಲ್ವಾ? ಅಕಸ್ಮಾತ್ ನಮ್ಮ ಕೈಯಲ್ಲಿ ಕೆಪಾಸಿಟಿ ಇದೆ, ನಾವು ಮಾಡುವಂತ ಒಂದು ಸಣ್ಣ ಅಳಿಲು ಸೇವೆಯಿಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ, ಈಸ್ ಇಟ್ ನಾಟ್ ಅ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ? ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದಲ್ವಾ? ಎಲ್ಲರೂ ಯೋಚನೆ ಮಾಡಿ ನೋಡಿ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಪ್ರಾಬ್ಲಮ್. ಎವ್ರಿ ಇಂಡಿವಿಜುವಲ್ ಟುಡೇ ಈಸ್ ಸರ್ವೈವಿಂಗ್ ಅಂಡ್ ನಾಟ್ ಲಿವಿಂಗ್. ಆಗಿರೋ ಸಮಯದಲ್ಲಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು. ನನ್ಗೆ ಕೆಲವು ಸ್ಟೇಟಸ್ ನೋಡ್ತಾ ಇರ್ತೀನಿ, ಬೆಳಗ್ಗೆನೆ ಎಲ್ಲಾ ಫ್ರೆಂಡ್ಸು ಕಾಫಿಗೆ ಸೇರ್ಕೋತಾರೆ, ಹಾಗೆ ಸೈಕ್ಲಿಂಗಿಗೆ ಒಂದಿನ ಪ್ಲಾನ್ ಮಾಡ್ಕೋತಾರೆ, ಹಾಗೆ ಫ್ಯಾಮಿಲಿ ಔಟಿಂಗ್ ಅಂತ ಮಾಡ್ಕೊಂತಾರೆ. ಹಂಗೆ ಒಂದೇ ಒಂದು ದಿನ, ತಿಂಗಳಲ್ಲಿ 1 ದಿನನೋ ಅಥವಾ ತಿಂಗಳಲ್ಲಿ 2 ದಿನನೋ ಇಫ್ ಟೈಮ್ ಪರ್ಮಿಟ್ಸ್
you can do these kind of activities also. And in fact, ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇರುವಂತಹ ಡಿಪಾರ್ಟ್ಮೆಂಟ್ಗಳಿಗೆ ಸಹಕಾರಿಯಾದ್ರೆ ಜನರು ತುಂಬಾ ಖುಷಿ ಪಡುವಂತವ್ರು ಇರ್ತಾರಲ್ವಾ. ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದಲ್ವಾ. ಐ ಫೆಲ್ಟ್ ರಿಯಲಿ ಶಾಕ್ಡ್. ಸಡನ್ ಆಗಿ ಗೊತ್ತಾಗೋದಿಲ್ಲ, ಹಂಪ್ನ ಎಗರಿಸೋ ಅಂತ ಪರಿಸ್ಥಿತಿ ಬಂದ್ಬಿಡು. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಇದ್ರೆ ಎದುರುಗಡೆಯವ್ರಿಗೆ ಹೋಗಿ ಗುದ್ಕೊಂಡ್ಬಿಡ್ತಾರಲ್ವಾ ವೆಹಿಕಲ್ನ. ಸೊ ಹಂಗಾಗಿ ನಾವು ಬಡ್ದೆಬ್ಬಿಸಿದ್ದಾಯ್ತು, ಹೇಳಿದ್ದಾಯ್ತು, ಕೇಳಿದ್ದಾಯ್ತು, ಬೇಡ. ಇಫ್ ದೇ ಆರ್ ನಾಟ್ ಇನ್ ದ ಕಂಡೀಷನ್, ಕಮ್ ಆನ್. ಇಫ್ ಪೋಸ್ಟ್ ಡಸ್ ನಾಟ್ ಕಮ್ ಟು ದ ಪಿಲ್ಲರ್ ವಿಲ್ ಗೋ ಟು ದ ಪೋಸ್ಟ್ ಅನ್ನೋ ಆಟಿಟ್ಯೂಡ್ ಯಾಕೆ ಇಟ್ಕೋಬಾರದು ಅಲ್ವಾ. ಈ ನಿಟ್ಟಿನಲ್ಲಿ ನಂಗೇನೋ ಅನ್ನಿಸ್ತು ಇಷ್ಟೊತ್ತಲ್ಲಿ, ಬಿಕಾಸ್ ನನಗೂ ಟ್ರಾವೆಲಿಂಗ್ ಟೈಮ್ at the same time it is useful tips I thought I should be sharing. ನಾನೇನು ಮಹಾನ್ ಕಾರ್ಯ ಮಾಡಿದೀನಿ ಅಂತ ಪೋಸ್ಟ್ ಮಾಡ್ಕೋತಿಲ್ಲ ಇಲ್ಲಿ. ಸಾಧ್ಯತೆ ಇದ್ರೆ ನಾವು ಹೀಗೂ ಕೂಡ ಪ್ಲಾನ್ ಮಾಡ್ಕೋಬಹುದು ಅನ್ನೋ ಒಂದು ಸಜೆಷನ್ ಕೊಟ್ಟೆ. ಇಟ್ಸ್ ಆಲ್ ಲೆಫ್ಟ್ ಟು ಯು ಪೀಪಲ್, ಬಿಕಾಸ್ ಡಿಸಿಷನ್ ಮೇಕರ್ಸ್ ನೀವು. ಪ್ಲಾನಿಂಗ್ ನಿಮ್ದು, ಎಂಜಾಯ್ಮೆಂಟ್ ನಿಮ್ದು, at the same time life ನಿಮ್ದು. So be safe and ensure others are also safe. If you can help, kindly stretch your hands and help the people ಅಂತ ಹೇಳಕ್ ಇಷ್ಟಪಡ್ತೀನಿ. Thank you so much and have a great evening and good night. Thank you.